ಇದಕ್ಕೆ ನಮ್ಮ ಕಡೆ ಕವರ್ ಗೋಲು ಅಥವಾ ಕೊಕ್ಕೆ ಕೋಲ್ ಅಂತ ಕರಿತೀವಿ. ಯಾಕಂದರೆ ನೋಡಿ ಕೊಕ್ಕೆ ಥರ ಇದೆ. ಗೇರು ಬೀಜನ ಕೊಯ್ಯೋಣ. ಗೇರು ಬೀಜ ಕೊಯ್ದುಬಿಟ್ಟು ಇದರಿಂದ ಏನಾದರೂ ಮಾಡೋಣ ಇವತ್ತು. ಏನಾದರೂ ಮಾಡೋಣ ಅಂದರೆ ಏನು? ನೀನೇನೋ ಹೇಳ್ತಿದ್ದಲ್ಲ, ಏನದು? ಹಾಂ, ನೀನೇನೋ ಹೇಳ್ತೀಯಲ್ಲ ಸ್ಪೆಷಲಾಗಿ, ಹೇಳಿ ನೀವೇ ಏನು ಅಂತ. ಏನದು? ಮುಂಬ್ರಿನ? ಹಾಂ, ನಮ್ಮ ಕಡೆ ಮುಂಡಿ ಅಂತ ಕರಿತೀವಿ. ನಮ್ಮ ಕಡೆ ಗೇರು ಬೀಜದ ಮುಂಬ್ರಿ ಅಂತ ಹೇಳ್ತೀವಿ. ಮಳೆ ಬಂದಿದೆ ಫ್ರೆಂಡ್ಸು, ಮರನೇ ಒಂದ್ಸಲ ಅಲ್ಲಾಡಿಸ್ಬಿಡೋಣ. ಎಷ್ಟು ಬೇಕಾಗ್ಬೋದು ಹಾಕಿ, ನೀವು ಎಷ್ಟು ಸಿಗತ್ತೋ ಅಷ್ಟು. ಎಲ್ಲ ಆಮೇಲೆ ಅಮ್ಮ ಬಾಯ್ ಬರ್ತಾನೆ. ಇಡೀ ಮರ ಖಾಲಿ ಮಾಡಿದ್ರು ಓಕೆ. ಎಲ್ಲ ಬೆಳೆದಿರೋದು ಸ್ವಲ್ಪ ಗ್ರೀನ್ ಇರುತ್ತೆ ನೋಡಿ. ತೋರಿಸ್ರಿ. ಹಿಂಗಿರೋದು ಸ್ವಲ್ಪ ಬೆಳೆದಿದೆ ಅಂತ ಗ್ರೀನ್ ಇರೋದು. ನಮ್ಮ ಜೊತೆ ನಮ್ಮ ಬೆಕ್ಕಿನ ಮರಿನೂ ಬಂದಿದೆ ಇರುತ್ತೆ. ಇದು ಚೆನ್ನಾಗಾಗುತ್ತೆ ಮುಂಬ್ರಿಗೆ, ಒಳಗಡೆ ಬೆಳೆದಿರುತ್ತೆ. ಒಂದು 20 ಬೀಜ ಸಿಕ್ಕಿದ್ರು ಸಾಕು. ಇದಕ್ಕೆ ನಮ್ಮ ಕಡೆ ಕವರ್ ಗೋಲು ಅಥವಾ ಕೊಕ್ಕೆ ಕೋಲ್ ಅಂತ ಕರಿತೀವಿ. ಯಾಕಂದರೆ ನೋಡಿ ಕೊಕ್ಕೆ ಥರ ಇದೆ. ಇದನ್ನು ಯೂಸ್ ಮಾಡಿ ಈ ಥರ ಹೈಟಲ್ಲಿರೋದನ್ನು ಹಿಂಗೆ ಎಳ್ಕೊಂಡು, ಇದು ನೋಡಿ, ಮೈಯೆಲ್ಲ ನೀರಾಯ್ತು. ಹಿಂಗೆ ಇದ್ರಲ್ಲಿ ಹುಳ ಏನೋ ಇದೆ. ಆಮೇಲೆ ಇರುವೆ ಬಾಯ್ಲಿ. ಸದ್ಯಕ್ಕೆ ಇಷ್ಟು ಕೊಯ್ದಿದ್ದೀನಿ, ಸಾಕಾಗಲ್ಲ ನಿಂಗೆ ಮುಂಬ್ರಿಗೆ? ಏನು ಮುಂಬ್ರಿ ಮಾಡ್ತೀಯ? ಸಾಕು, ಇಷ್ಟು ಸಾಕು. ಇವಾಗ ಮುಂಬ್ರಿ ಮಾಡೋದು ನೆಕ್ಸ್ಟ್ ನಿಮ್ಮ ಟಾಸ್ಕು. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್.